ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾತ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಏನಿದೆ ಅದನ್ನು RCC ಕಂಪನಿಗೆ ಕೊಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಕಾಂಟ್ರಾಕ್ಟ್ ಎಂಟರ್ ಆಗಿದ್ದು ಯಾವ ಮಂತಲ್ಲಿ ಅಂತ ಹೇಳಿದ್ರೆ ಫೆಬ್ರವರಿಯಲ್ಲೇ. ಆ ಟೈಮಲ್ಲಿ ನಮಗೆ ಏನು ಪ್ಯಾಕೇಜ್ ಇತ್ತು ಅದೇ ಪ್ಯಾಕೇಜನ್ನು ಚೂಸ್ ಮಾಡಿಕೊಂಡು ನಾವು ಫೆಬ್ಬಲ್ಲೇ ಕಾಂಟ್ರಾಕ್ಟ್ಗೆ ಎಂಟರ್ ಆದ್ವಿ. ಅದಾದ ನಂತರ ನಾವು ಭೂಮಿ ಪೂಜೆ ಮಾಡಿದ್ದು ಮೇ ಅಲ್ಲ, ಏಪ್ರಿಲ್ ಅಲ್ಲಿ ನಾವು ಭೂಮಿ ಪೂಜೆಯನ್ನ ಮಾಡಿದ್ವಿ. ಹಾಗೆ ಆಕ್ಚುಯಲ್ ಆಗಿ RCC ಕಡೆಯಿಂದ ಕಂಪನಿ ಏನಿದೆ ಅವರ ಒಂದು ಕಡೆಯಿಂದ ವರ್ಕ್ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಮೇ 1 ಕೂಡ ನಾವು ಯಾವುದೇ ವರ್ಕ್ ಅನ್ನ ಮಾಡಿರ್ಲಿಲ್ಲ. ಭೂಮಿ ಪೂಜೆ ಆದ್ಮೇಲೆ ಮೇ 1ನೇ ತಾರೀಕಿಂದನೇ ನಮಗೆ ಆಕ್ಟಿವಿಟೀಸ್ ಎಲ್ಲಾನು ಕನ್ಸ್ಟ್ರಕ್ಷನ್ ಶುರುವಾಗಿದ್ದು. ಫಸ್ಟ್ ಆಫ್ ಆಲ್ ಸೈಟ್ ಕ್ಲೀನಿಂಗ್ ಅಂತ ಏನ್ ಬರುತ್ತೆ, ಆ ಸೈಟ್ ಕ್ಲೀನಿಂಗ್ ಅನ್ನ ಅದು ನಮ್ಮ ಒಂದು ಪ್ಯಾಕೇಜ್ ಅಲ್ಲಿ ಬರ್ದೇ ಇರೋ ಕಾರಣ ಆ ಸೈಟ್ ಕ್ಲೀನಿಂಗ್ ಅನ್ನ ನಾವೇ ನಮ್ಮ ಒಂದು ಕೈಯಾರೆ ಮಾಡಿಸಿದ್ದು. ಅದಾದ ನಂತರ ಕಂಪನಿ ಬಂದು ಮಾರ್ಕಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಸಾಯಿಲ್ ಟೆಸ್ಟ್ ಆಗಿರ್ಬೋದು, ಅದಾದ್ಮೇಲೆ ಸ್ಟ್ರಕ್ಚರಲ್ ಡಿಸೈನ್ ಅನ್ನ ಕೊಟ್ಟರು. ಸಾಯಿಲ್ ಟೆಸ್ಟ್ ಆದ್ಮೇಲೆ ಎಷ್ಟು ಡೆಪ್ತ್ ಅವರು ಫೌಂಡೇಶನ್ ಪಿಲ್ಲರ್ಸ್ನ ಎದುರಿಸ್ಬೋದು ಅಂತ ಆದ್ಮೇಲೆ ಸಂಪ್ ವರ್ಕ್ ಆಯಿತು, ಪ್ಲಿಂತ್ ಆಯಿತು. ಇಲ್ಲಿವರೆಗೂ ಕೂಡ ಅರೌಂಡ್ 85 to 87 ಡೇಸ್ ಆಗಿದೆ. ನಮ್ಮ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ಲಿ ಇವತ್ತಿಗೆ ನಾವು ಈ ಗ್ರೌಂಡ್ ಫ್ಲೋರ್ PCC ಫೌಂಡೇಶನ್ ವರ್ಕ್ ಏನಿದೆ ಅಲ್ಲಿವರೆಗೂ ಕೂಡ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಕಂಪನಿ ಕಡೆಯಿಂದ ಮಾಡಿರೋದು. ಆ್ಯಕ್ಚುಲಿ ನಾನು ತುಂಬ ಕಡೆ ವಿಡಿಯೋಸ್ನ ನೋಡಿದ್ದೀನಿ, ಹಾಗೆ ಕೇಳ್ಪಟ್ಟಿದ್ದೀನಿ. ವಿತಿನ್ 30 days 45 days ಅಲ್ಲಿ ಎಲ್ಲ ಕೂಡ ಫೌಂಡೇಶನ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಅಂತ. ಬಟ್ ನಮಗೆ ಈ ಒಂದು ಕಂಪ್ನಿ ಕಡೆಯಿಂದ ಅರೌಂಡ್ 85 ಡೇಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ಸ್ವಲ್ಪ ಲೇಬರ್ ಇಶ್ಯೂ ಇದ್ದಿದ್ದರಿಂದ ನಮಗೆ ಕಂಪನಿಯವರೇ ರೀಸನ್ಸ್ನ ಕೊಟ್ಟಿದ್ರು. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ನಮಗೆ ವ್ಯಾಲಿಡ್ ಅಂತ ಅನಿಸಿದೆ. ಯಾಕಂತ ಹೇಳಿದ್ರೆ ತಮಿಳ್ನಾಡು ಒಂದು ಎಲೆಕ್ಷನ್ ಬಂತು, ಅದಾದಮೇಲೆ ಫೆಸ್ಟಿವಲ್ಸ್ ಅದು ಇದು ಅಂತ ಅಂದ್ಕೊಂಡು ಲೇಬರ್ಸ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿ ಕನ್ಸರ್ನ್ ಕಂಪನಿಯಿಂದ ನಮಗೆ ಆ ಒಂದು ರೀಸನ್ಸ್ ಏನಿದೆ ಅಲ್ಲ, ವ್ಯಾಲಿಡ್ ರೀಸನ್ಸ್ ಕೊಟ್ಟಾಗ ಓಕೆ ನಾವು ಕೂಡ ಎಲ್ಲ ಒಂದು ಕಡೆ ಅಡ್ಜಸ್ಟ್ ಆದ್ವಿ ಅನಿಸುತ್ತೆ. ಓವರ್ ಆಲ್ ನಾನು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡ್ರೆ, 85 ಡೇಸ್ಗೆ ನಮ್ಮ ವರ್ಕ್ ಬಂದು ಗ್ರೌಂಡ್ ಫ್ಲೋರ್ PCC ವರ್ಕ್ ಅಷ್ಟು ಕೂಡ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ನಮ್ಮ ಒಂದು ಪ್ರಾಜೆಕ್ಟ್ ಏನಿದೆ, ಕಂಪ್ಲೀಟ್ ಪ್ರಾಜೆಕ್ಟ್ G+1.5 ನಾವು ಒಂದು ಕನ್ಸ್ಟ್ರಕ್ಷನ್ಗೆ ಕೊಟ್ಟಿರುವಂತಹ ಪ್ಲ್ಯಾನು, ಇದು ಕಂಪ್ಲೀಟ್ ಆಗೋಕ್ಕೆ 11 months + 2 months ಎಕ್ಸ್ಟ್ರಾ ಬಫರಿಂಗ್ ಥರ. ಅಕಸ್ಮಾತ್ ಏನಾದರೂ ಎಕ್ಸ್ಟೆನ್ಷನ್ ಆದರೆ 2 months ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಹೇಳಿ ಟೋಟಲ್ 13 months ಒಳಗಡೆ ಕಾಂಟ್ರಾಕ್ಟ್ ಆಗುತ್ತೆ ಅಂತ, ಅಂದರೆ ಕಂಪ್ಲೀಟ್ ವರ್ಕ್ ಆಗುತ್ತೆ ಅಂತ ನಮಗೆ ಡೀಟೇಲ್ಸ್ ಕೊಟ್ಟಿದ್ರು. ಈಗ ಆಲ್ಮೋಸ್ಟ್ 85 ಡೇಸ್ ಆಗಿದೆ. ಸೊ ಇಲ್ಲಿದು ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದ್ರೆ, ದ ಕಂಪನಿ ಮೆಂಬರ್ಸ್ ಯಾರಿದ್ದಾರೆ ಆ್ಯಂಡ್ ಸ್ಪೆಷಲಿ ನಮ್ಮ ಸೈಟ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಇಂಜಿನಿಯರ್ ಏನಿದ್ದಾರೆ ಅವರು ತುಂಬ ಚೆನ್ನಾಗಿನೇ ರೆಸ್ಪಾನ್ಸ್ ಮಾಡಿದ್ದಾರೆ. ಯಾವಾಗೆಲ್ಲ ಪ್ರಾಬ್ಲಮ್ ರೈಸ್ ಆಗುತ್ತೆ ನಾವು ಅವರಿಗೆ ಪದೇ ಪದೇ ಹೇಳಿದ್ದೀವಿ ಈ ಥರ ಇಶ್ಯೂಸ್ ಆಗ್ತಿದೆ, ವರ್ಕ್ ಸ್ವಲ್ಪ ಡಿಲೇ ಆಗ್ತಿದೆ ಅಂತ. ಬಟ್ ಅದನ್ನೆಲ್ಲ ರಿಸೀವ್ ಮಾಡಿಕೊಂಡು ಆನ್ ಟೈಮ್ ಅಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಆ್ಯಸ್ ಅ ಕಸ್ಟಮರ್ ನಮ್ಮ ಒಂದು ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ವರ್ಕು ಆದಷ್ಟು ಬೇಗ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಇದು ನಾಟ್ ಲೈಕ್ ಒನ್ ಮ್ಯಾನ್ ಶೋ. ಜಸ್ಟ್ ಕಂಪನಿಯವರೇ ಎಲ್ಲ ಕೆಲಸ ಮಾಡೋದಿದ್ರೆ ಮಾಡ್ಬಿಡ್ಬೋದು. ಸಮ್ಟೈಮ್ಸ್ ನಮಗೆ ಮೇಸ್ತ್ರಿ ಸಿಕ್ಕಿರಲ್ಲ, ಇಲ್ಲ ಬಾರ್ ಬೆಂಡರ್ಸ್ ಸಿಕ್ಕಿರಲ್ಲ, ಇಲ್ಲ ಸಾಯಿಲ್ ಕನ್ಸಾಲಿಡೇಟ್ ಮಾಡೋಕ್ಕೆ ಯಾರೋ ಸಿಕ್ಕಿರಲ್ಲ, ಏನೋ ಒಂದು ಕೆಲಸಕ್ಕೆ ಯಾರೋ ಒಬ್ರು ಬರೋದಿಲ್ಲ. ಹಾಗಾಗಿ ಅದು ಪೆಂಡಿಂಗ್ ಆಗ್ತಾನೆ ಹೋಗುತ್ತೆ. ಅಷ್ಟು ಜನನ ಒಂದು ಕಡೆ ಸೇರಿಸೋದು ಕಂಪನಿಗೂ ಕೂಡ ಟಾಸ್ಕ್ ಆಗಿದೆ. ಬಟ್ ನಮಗೆ ವ್ಯಾಲಿಡ್ ರೀಸನ್ಸ್ ಕೊಟ್ಟಿರೋದ್ರಿಂದ ಡಿಲೇ ಆಗಿದೆ. ಐ ಥಿಂಕ್ 55 ಡೇಸ್ ವರ್ಕ್ ಆಗಬೇಕಾಗಿದ್ದು 20 ಡೇಸ್ ಎಕ್ಸ್ಟ್ರಾ, ಮೋರ್ ದೆನ್ 25 ಡೇಸ್ ಅಷ್ಟು ಎಕ್ಸ್ಟ್ರಾ ತಗೊಂಡು ಆದಷ್ಟು ವರ್ಕನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇದು ಇಲ್ಲಿವರೆಗಿನ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ವಿ ಆರ್ ಹೋಪಿಂಗ್ ದಟ್ ಫ್ಯೂಚರ್ ಡೇಸಲ್ಲಿ ಈ ಥರ ಒಂದು ಇಶ್ಯೂಸು ಮತ್ತೆ ರಿಪೀಟ್ ಆಗೋದಿಲ್ಲ ಅಂತ ಹೇಳಿ. ನಾನು ಈ ವಿಡಿಯೋ ಮಾಡಿದ ಕಾರಣ ಏನು ಅಂತ ಹೇಳಿದ್ರೆ, ಮೇಜರ್ ರೀಸನ್ ಆ್ಯಸ್ ಅ ಕಸ್ಟಮರ್ ನಮಗೂ ಮತ್ತು ಕಂಪನಿ ಏನಿದೆ, ಕ್ಲೈಂಟ್ ಮತ್ತು ಕಂಪನಿ ಮಧ್ಯೆ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಲ್ಲಿ ನಮಗೆ ಎವ್ರಿ ಡೇ ಅಪ್ಡೇಟನ್ನು ಕಳಿಸ್ತಾ ಇರ್ತಾರೆ. ಸೊ ಇನ್ಮೇಲೆ ಆ ಒಂದು ಅಪ್ಡೇಟ್ಸ್ ಎವ್ರಿ ಡೇ ಏನೇನು ಆಗ್ತಿದೆ ವರ್ಕ್ ಅನ್ನೋದನ್ನು ನಾನು ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಪ್ಯಾಕೇಜ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿರ್ಬೋದು ಆ್ಯಂಡ್ ಫರ್ದರ್ ಕಂಪನಿ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ
ನೀವು ಕಮೆಂಟ್ಗಳನ್ನ ಮಾಡಿ, ನಾವು ಆದಷ್ಟು ಕೂಡ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ